ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಸೀ ಡ್ರ್ಯಾಗನ್ ಅನ್ನುವ ಮರೀನ್ ಎಕ್ಸಸೈಸ್ 2023ರ ಈ ಒಂದು ಯುದ್ಧ ವ್ಯಾಯಾಮದ ಆವೃತ್ತಿಯಲ್ಲಿ ಈ ಕೆಳಗಿನ ಯಾವ ದೇಶ ಭಾಗವಹಿಸಿಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಚೀನಾ, USA, ಭಾರತ ಅಥವಾ ಜಪಾನ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಚೀನಾವನ್ನು ಹೊರತುಪಡಿಸಿ ಈ USA, ಭಾರತ ಮತ್ತು ಜಪಾನ್ ರಾಷ್ಟ್ರಗಳು ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸಿದ್ವು. ಸೊ ಆಪ್ಷನ್ 1 ಸರಿಯಾದಂಥ ಆನ್ಸರ್ ಆಗಿದೆ. ಸೊ ಗೆಸ್ ಮಾಡಿ ಅಂತ ಹೇಳಿದ್ದೆ, ಯಾಕಂತಂದರೆ ನೀವು ಇಲ್ಲಿ ನೋಡ್ಬೋದು ಚೀನಾ ಮತ್ತು USA ಪರಸ್ಪರ ಸಾಕಷ್ಟು ರೈವಲ್ರಿಯನ್ನು ಹೊಂದಿದಂತಹ ರಾಷ್ಟ್ರಗಳಾಗಿರುವುದರಿಂದ ಈ ಎರಡೂ ರಾಷ್ಟ್ರಗಳ ನಡುವೆ ಯಾವುದೇ ರೀತಿಯಾದಂತಹ ಸೆಕ್ಯುರಿಟಿ ಡೈಲಾಗ್ಸ್ ಆಗಿರ್ಬೋದು ಅಥವಾ ಈ ಯುದ್ಧ ವ್ಯಾಯಾಮಗಳಾಗಿರ್ಬೋದು ಇವುಗಳನ್ನು ಕಂಡಕ್ಟ್ ಮಾಡಲಾಗುವುದಿಲ್ಲ. ಸೊ ಹೀಗಾಗಿ ಅದೇ ರೀತಿಯಾಗಿ ಜಪಾನ್ನೊಂದಿಗೆ ಚೀನಾ ಕೂಡ ಸಾಕಷ್ಟು ವೈರಿ ದೇಶವಾಗಿ ಕೂಡ ಗುರುತಿಸಿಕೊಳ್ಳುತ್ತೆ. ಸೊ ಹೀಗಾಗಿ ಚೀನಾವನ್ನು ಹೊರತುಪಡಿಸಿ ಈ ಮೂರು ಮಿತ್ರ ರಾಷ್ಟ್ರಗಳ ಒಂದು ಸಹಭಾಗಿತ್ವದಲ್ಲಿ ಈ ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿತ್ತು 2023ರಲ್ಲಿ. ಈ ಸೀ ಡ್ರ್ಯಾಗನ್ ಅನ್ನುವ ಹೆಸರಿನ ಈ ಬಹುರಾಷ್ಟ್ರೀಯ ಜಲಾಂತರ್ಗಾಮಿ ವಿರೋಧಿ ಯುದ್ಧ ವ್ಯಾಯಾಮವನ್ನು ಇತ್ತೀಚೆಗೆ ಅಂದರೆ ಮಾರ್ಚ್ನಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಸೀ ಡ್ರ್ಯಾಗನ್ 2023ರ ಈ ಒಂದು ಆವೃತ್ತಿಯನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಗುವಾಮ್ ಅನ್ನುವ ನಗರದಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಮಲ್ಟಿಲ್ಯಾಟ್ರಲ್ ಅಥವಾ ಬಹುರಾಷ್ಟ್ರೀಯ ಯುದ್ಧ ವ್ಯಾಯಾಮ ಅಂತ ಕರೆದ್ವಿ. ಇದರ ಅರ್ಥ ಏನು ಅಂತಂದರೆ ಭಾರತ, USA, ಜಪಾನ್, ಕೆನಡಾ, ದಕ್ಷಿಣ ಕೊರಿಯಾ ಈ ಪ್ರಮುಖ ರಾಷ್ಟ್ರಗಳನ್ನು ಒಳಗೊಂಡಂತೆ ಈ ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಅಥವಾ ಈ ಮರೀನ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. 2014ನೇ ಇಸವಿಯಿಂದ ಈ ಒಂದು ಸೀ ಡ್ರ್ಯಾಗನ್ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. 2023ರ ಈ ಆವೃತ್ತಿ ಈ 3ನೇ ಆವೃತ್ತಿಯಾಗಿ ಗುರುತಿಸಿಕೊಂಡಿತ್ತು. ಅದೇ ರೀತಿಯಾಗಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ನಡುವೆ ನಡೆಯುವಂತಹ ಇತರ ಪ್ರಮುಖ ಯುದ್ಧ ವ್ಯಾಯಾಮಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಮಲಬಾರ್ ಅನ್ನುವ ಹೆಸರಿನ ಯುದ್ಧ ವ್ಯಾಯಾಮದಲ್ಲಿ ಭಾರತ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಜಪಾನ್, ಆಸ್ಟ್ರೇಲಿಯಾ ಈ ಪ್ರಮುಖ ರಾಷ್ಟ್ರಗಳು ಭಾಗವಹಿಸುತ್ತವೆ. ಇವುಗಳು ಭಾಗವಹಿಸುವಂತಹ ನೌಕಾ ಯುದ್ಧ ವ್ಯಾಯಾಮ ಅಂತ ಕೂಡ ಈ ಮಲಬಾರ್ ಮರೀನ್ ಎಕ್ಸಸೈಸನ್ನು ಗುರುತಿಸಲಾಗುತ್ತದೆ. ನಂತರ USA ಮತ್ತು ಭಾರತ ರಾಷ್ಟ್ರಗಳು ಪರಸ್ಪರ ಭಾಗವಹಿಸುವಂತಹ ಮಿಲಿಟರಿ ತರಬೇತಿ ವ್ಯಾಯಾಮವಾದಂತಹ ಯುದ್ಧಾಭ್ಯಾಸ ಆಗಿರ್ಬೋದು ಮತ್ತು ಈ ಎರಡೂ ರಾಷ್ಟ್ರಗಳ ಸ್ಪೆಷಲ್ ಫೋರ್ಸಸ್ಗಳು ಸೈನ್ಯಗಳ ವಿಶೇಷ ಪಡೆಗಳು ಭಾಗವಹಿಸುವಂತಹ ವಜ್ರ ಪ್ರಹಾರ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಕೂಡ ಭಾರತ ಮತ್ತು USAನ ಈ ಸಶಸ್ತ್ರ ಪಡೆಗಳು ಭಾಗವಹಿಸುತ್ತವೆ. ಸೊ ಸೀ ಡ್ರ್ಯಾಗನ್ ಬಗ್ಗೆ ಆನ್ಸರ್ ಮಾಡಿದಂತಹ ಚೀನಾ ಅಂತ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತು ಇತರ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಯಾವ ಗ್ರಹದ ಬಗ್ಗೆ ಅನ್ವೇಷಣೆಯನ್ನು ಮಾಡುವಂತಹ ಉದ್ದೇಶದಿಂದ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದಂತಹ ನಾಸಾದಿಂದ ಈ ಮೆಗಲ್ಲನ್ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಮೆಗಲ್ಲನ್ ಸ್ಪೇಸ್ ಕ್ರಾಫ್ಟ್. ಆಪ್ಷನ್ 1 ಶನಿ ಗ್ರಹದ ಅನ್ವೇಷಣೆ, ಆಪ್ಷನ್ 2 ಶುಕ್ರ ಗ್ರಹ, ಆಪ್ಷನ್ 3 ನೆಪ್ಚೂನ್, ಆಪ್ಷನ್ 4 ಬುಧ ಗ್ರಹ ಅಂತ ಇದೆ. ಸೊ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಸಾದಿಂದ ಉಡಾವಣೆ ಮಾಡಲಾದಂತಹ ಮೆಗಲ್ಲನ್ ಅನ್ನುವ ಬಾಹ್ಯಾಕಾಶ ನೌಕೆಯ ಉದ್ದೇಶ ಯಾವ ಗ್ರಹದ ಅನ್ವೇಷಣೆಯಾಗಿದೆ ಅಂತ ಸೊ ಆಪ್ಷನ್ಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಉತ್ತರಗಳನ್ನು ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಈ ಮೆಗಲ್ಲನ್ ಬಾಹ್ಯಾಕಾಶ ನೌಕೆಯ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಗ್ಯಾಂಜೆಟಿಕ್ ಡಾಲ್ಫಿನ್ ಬಗ್ಗೆ ಇದೆ. ಗಂಗಾ ನದಿಯ ಸಿಹಿ ನೀರಿನ ಡಾಲ್ಫಿನ್ಗಳು ಅಂತ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಡಾಲ್ಫಿನ್ ಪ್ರಾಣಿಗಳನ್ನು ಗುರುತಿಸಲಾಗುತ್ತದೆ. ಕಾಂಟೆಕ್ಸ್ಟ್ ಏನು ಅಂತ ತಿಳಿದುಕೊಳ್ಳೋದಾದರೆ 2013ನೇ ಇಸವಿಯಿಂದ 2020ರ ಇಸವಿಯ ನಡುವೆ ಅಂದರೆ ಈ 7 ವರ್ಷಗಳ ನಡುವೆ ಸುಮಾರು 19 ಗಂಗಾ ನದಿಯ ಡಾಲ್ಫಿನ್ಗಳನ್ನು ಈ ಗಂಗಾ ಮತ್ತು ಘಾಗ್ರಾ ಜಲಾನಯನ ಪ್ರದೇಶದಿಂದ ನೀರಾವರಿ ಕಾಲುವೆಯ ಪ್ರದೇಶದಿಂದ ಸಂರಕ್ಷಣೆ ಮಾಡಲಾಗಿದೆ ಅಂತ ಈ ವಿಜ್ಞಾನಿಗಳು ಮತ್ತು ಸಂಶೋಧಕರಿಂದ ಇತ್ತೀಚೆಗೆ ಒಂದು ಮಾಹಿತಿಯನ್ನು
ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳು ಅಥವಾ ಗಂಗಾ ನದಿಯ ಡಾಲ್ಫಿನ್ಗಳ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಪ್ರಾಣಿ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸನ್ನು ಹೊಂದಿದೆ ಅಂತ ತಿಳ್ಕೊಳ್ಳೋದಾದರೆ, ಈ ಒಂದು ಗ್ಯಾಂಜೆಟಿಕ್ ಡಾಲ್ಫಿನನ್ನು ಅಥವಾ ಗಂಗಾ ನದಿಯ ಡಾಲ್ಫಿನನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ, ನ್ಯಾಷನಲ್ ಮರೀನ್ ಮ್ಯಾಮಲ್ ಅಥವಾ ಆ್ಯನಿಮಲ್ ಅಂತ ಗುರುತಿಸಲಾಗುತ್ತೆ. ಯಾವ ರೀತಿಯಾಗಿ ನಮ್ಮ ಭಾರತದ ರಾಷ್ಟ್ರಪ್ರಾಣಿ ಹುಲಿ ಮತ್ತು ಈ ರಾಷ್ಟ್ರ ಪಕ್ಷಿ ನವಿಲ್ ಅಂತ ಗುರುತಿಸಲಾಗುತ್ತೆ, ಅದೇ ರೀತಿಯಾಗಿ ಮರೀನ್ ಆ್ಯನಿಮಲ್ ಅಥವಾ ಜಲಚರ ಪ್ರಾಣಿ ಯಾವುದು ಅಂತಂದರೆ, ಭಾರತ ರಾಷ್ಟ್ರದ ಜಲಚರ ಪ್ರಾಣಿ ಯಾವುದು ಅಂತಂದರೆ ಈ ಗಂಗಾ ನದಿ ಡಾಲ್ಫಿನ್ ಆಗಿದೆ. ಇದನ್ನು ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಕೂಡ ಕರೆಯಲಾಗುತ್ತದೆ. ಸಿಹಿ ನೀರಿನ ಜಾತಿಯಾದಂತಹ ಪ್ರಪಂಚದಲ್ಲಿ ಪ್ರಮುಖವಾಗಿ ಈ ಸಿಹಿ ನೀರಿನಲ್ಲಿ ಕಂಡುಬರುವಂತಹ ಡಾಲ್ಫಿನ್ಗಳಲ್ಲಿ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳು ಕೂಡ ಪ್ರಮುಖವಾದಂತಹ ಪ್ರಾಣಿಗಳಾಗಿವೆ. ಇವು ಭಾರತ ಅಷ್ಟೇ ಅಲ್ಲದೆ ಬಾಂಗ್ಲಾದೇಶ ಮತ್ತು ನೇಪಾಳ ದೇಶಗಳಲ್ಲೂ ಕೂಡ ಕಂಡುಬರುವಂತಹ ಪ್ರಾಣಿಗಳಾಗಿದ್ದು, ಮುಖ್ಯವಾಗಿ ಗಂಗಾ, ಬ್ರಹ್ಮಪುತ್ರ ಮತ್ತು ಈ ಮೇಘನಾ ಅನ್ನುವ ಹೆಸರಿನ ನದಿಗಳ ನೀರಿನಲ್ಲಿ ಮತ್ತು ಕರ್ನಾಪುಲಿ, ಸಾಂಗೂಯ್ ಅನ್ನುವ ಈ ನದಿ ವ್ಯವಸ್ಥೆಗಳಲ್ಲಿ ಕಂಡುಬರುವಂತಹ ಪ್ರಮುಖ ಡಾಲ್ಫಿನ್ ಜಾತಿಯ ಪ್ರಾಣಿಗಳಾಗಿವೆ. ಸೊ ಅಷ್ಟೇ ಅಲ್ಲದೆ ಸ್ಥಳೀಯ ಜನರಿಂದ ಈ ಗಂಗಾ ನದಿ ಡಾಲ್ಫಿನ್ಗಳನ್ನು ಅಥವಾ ಗ್ಯಾಂಜೆಟಿಕ್ ಡಾಲ್ಫಿನ್ಗಳನ್ನು ಬ್ಲೈಂಡ್ ಡಾಲ್ಫಿನ್ಗಳು ಅಥವಾ ಕುರುಡು ಡಾಲ್ಫಿನ್ಗಳು ಅಂತ, ಗಂಗಾ ಡಾಲ್ಫಿನ್ ಅಂತ ಅಥವಾ ಗಂಗಾ ಸೂಸು ಅಂತ ಕರೆಯಲಾಗುತ್ತೆ. ಹೀಹೂ ಆಗಿರ್ಬೋದು ಅಥವಾ ಸೈಡ್ ಸ್ವಿಮ್ಮಿಂಗ್ ಡಾಲ್ಫಿನ್ಸ್ ಅಥವಾ ಪಕ್ಕ ಈಜುವ ಡಾಲ್ಫಿನ್ಗಳು ಅಂತ, ಅದೇ ರೀತಿಯಾಗಿ ದಕ್ಷಿಣ ಏಷ್ಯಾದ ರಿವರ್ ಡಾಲ್ಫಿನ್ಗಳು ಅಂತ ಕೂಡ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳನ್ನು ಕರೆಯಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಇದರ ಒಂದು ರೂಪ ಇದೆ ಅಂತ. ಇನ್ನು ಈ ಗಂಗಾ ನದಿ ಡಾಲ್ಫಿನ್ಗಳನ್ನು ಕುರುಡು ಡಾಲ್ಫಿನ್ಗಳು ಅಥವಾ ಬ್ಲೈಂಡ್ ಡಾಲ್ಫಿನ್ಗಳು ಅಂತ ಕರೆಯಲು ಮುಖ್ಯ ಕಾರಣ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಗಂಗಾ ನದಿ ಡಾಲ್ಫಿನ್ಗಳು ತಮ್ಮ ಕಣ್ಣುಗಳ ಮೇಲೆ ಲೆನ್ಸಸ್ಗಳನ್ನು ಅಥವಾ ಮಸೂರಗಳನ್ನು ಹೊಂದಿಲ್ಲದೆ ಇರುವಂತಹ ಕಾರಣಕ್ಕಾಗಿ, ಇವುಗಳ ಕಣ್ಣಿನ ದೃಷ್ಟಿ ಅಷ್ಟೊಂದು ಸೂಕ್ಷ್ಮವಾಗಿರದೇ ಇರುವ ಕಾರಣಕ್ಕಾಗಿ ಇವುಗಳನ್ನು ಬ್ಲೈಂಡ್ ಡಾಲ್ಫಿನ್ಗಳು ಅಥವಾ ಕುರುಡು ಡಾಲ್ಫಿನ್ಗಳು ಅಂತ ಕರೆಯಲಾಗುತ್ತದೆ. ಆದರೆ ಈ ಒಂದು ಕೊರತೆಯನ್ನು ನೀಗಿಸುವಂತಹ ಉದ್ದೇಶದಿಂದ ಈ ಗಂಗಾ ನದಿ ಡಾಲ್ಫಿನ್ಗಳು ಬಯೋಸೋನಾರ್ ಸಿಸ್ಟಮನ್ನು ತಮ್ಮ ದೇಹದಲ್ಲಿ ಅಳವಡಿಸಿಕೊಂಡಿವೆ. ಇದರ ಮೂಲಕ ಸಾಕಷ್ಟು ಕಲುಷಿತವಾದಂತಹ ಮತ್ತು ಮಣ್ಣಿನಿಂದ ಕಲುಷಿತವಾದಂತಹ ನೀರಿನಲ್ಲೂ ಕೂಡ, ಅಷ್ಟೊಂದು ಕ್ಲಿಯರ್ ಆಗಿಲ್ಲದೆ ಇರುವಂತಹ ನೀರಿನಲ್ಲೂ ಕೂಡ ಸಣ್ಣ ಮೀನುಗಳನ್ನು ಬೇಟೆಯಾಡುವುದಕ್ಕೆ ಅನುಕೂಲ ಆಗುವಂತೆ ಈ ಜೈವಿಕ ಸೋನಾರ್ ಸಿಸ್ಟಮ್ ಅಥವಾ ಈ ಬಯೋಸೋನಾರ್ ಸಿಸ್ಟಮನ್ನು ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳು ಡೆವಲಪ್ ಮಾಡಿಕೊಂಡಿವೆ. ಸೊ ಈ ಒಂದು ಬ್ಲೈಂಡ್ ಡಾಲ್ಫಿನ್ಗಳು ಅಂತ ಕರೆದರೂ ಕೂಡ ಇವುಗಳು ಬೇಟೆಯಾಡುವುದರಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಗಂಗಾ ನದಿ ಡಾಲ್ಫಿನ್ಗಳು ಮರಿ ಹಾಕುವಂತಹ ಸಸ್ತನಿಗಳಾಗಿವೆ ಎನ್ನುವುದು ಇಂಪಾರ್ಟೆಂಟ್ ಆಗಿದೆ. ಗ್ಯಾಂಜೆಟಿಕ್ ಡಾಲ್ಫಿನ್ಸ್ ಆರ್ ಮ್ಯಾಮಲ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮ್ಯಾಮಲ್ಸ್ ಅಥವಾ ಸಸ್ತನಿಗಳು ಅಂತ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳನ್ನು ಗುರುತಿಸಲಾಗುತ್ತೆ. ಇದರ ಅರ್ಥ ಏನು ಅಂತಂದರೆ, ನೀರಿನಲ್ಲಿ ಈ ಡಾಲ್ಫಿನ್ಗಳಿಗೆ ಉಸಿರಾಡಲು ಸಾಧ್ಯವಾಗುವುದಿಲ್ಲ. ಸೊ ಹೀಗಾಗಿ ಪ್ರತಿ ಅರ್ಧ ನಿಮಿಷ ಅಥವಾ 2 ನಿಮಿಷಗಳ ಕಾಲದಲ್ಲಿ ಇವು ನೀರಿನಿಂದ ಮೇಲೆ ಬಂದು ಉಸಿರಾಡುವಂತಹ ಪ್ರಕ್ರಿಯೆಯನ್ನು ನಡೆಸುತ್ತವೆ. ಈ ಉಸಿರಾಟದ ಪ್ರಕ್ರಿಯೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸೂಸು ಅಂತ ಶಬ್ದವನ್ನು ಈ ಡಾಲ್ಫಿನ್ಗಳು ಹೊರಹಾಕುವುದರಿಂದ ಸ್ಥಳೀಯ ಜನರಿಂದ ಈ ಒಂದು ಜನಪ್ರಿಯವಾಗಿ ಗಂಗಾ ನದಿ ಡಾಲ್ಫಿನ್ಗಳನ್ನು ಸೂಸು ಅಂತ ಕೂಡ ಕರೆಯಲಾಗುತ್ತದೆ. ಇನ್ನು ಇವುಗಳ ಸಂರಕ್ಷಣಾ ಸ್ಥಿತಿಯನ್ನು ನೋಡೋದಾದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಥವಾ IUCN ಕೆಂಪು ಪಟ್ಟಿಯಲ್ಲಿ ಇವುಗಳನ್ನು ಎಂಡೇಂಜರ್ಡ್ ಸ್ಪೀಸೀಸ್, ಅಪಾಯದ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಅಂತ ಗುರುತಿಸಲಾಗಿದೆ. ಅದೇ ರೀತಿಯಾಗಿ 1972ನೇ ಇಸವಿಯಲ್ಲಿ ಜಾರಿಗೊಂಡಂತಹ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ಈ ಒಂದು ಕಾನೂನಿನ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಅತಿ ಹೆಚ್ಚಿನ ಸಂರಕ್ಷಣೆಯ ಸ್ಥಿತಿಯನ್ನು ಕೂಡ ಈ ಗಂಗಾ ನದಿ ಡಾಲ್ಫಿನ್ಗಳಿಗೆ ನೀಡಲಾಗಿದೆ. ಮತ್ತು ಈ ಸೈಟ್ಸ್ನ ಅಪೆಂಡಿಕ್ಸ್ 1ರಲ್ಲೂ ಕೂಡ ಅತಿ ಹೆಚ್ಚಿನ ಉನ್ನತ ಮಟ್ಟದ ಸಂರಕ್ಷಣೆಯನ್ನು ಈ ಡಾಲ್ಫಿನ್ಗಳಿಗೆ ನೀಡಲಾಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಸಾಕಷ್ಟು ಮಹತ್ವವನ್ನು ಪಡೆದಂತಹ ಭಾರತದ ಈ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತಂದರೆ ಗ್ಯಾಂಜೆಟಿಕ್ ಡಾಲ್ಫಿನ್ ಆಗಿದೆ. ಸೊ ಇದರ ಬಗ್ಗೆ ಸಾಕಷ್ಟು ಡೀಟೇಲ್ ಆದಂತಹ ಮಾಹಿತಿಯನ್ನು ನಾವು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ ಪಾಲಿಟಿಗೆ ಸಂಬಂಧಪಟ್ಟಂತಹ
ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಈ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಂವಿಧಾನ ಪೀಠ ಅಥವಾ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಫಾರ್ಮ್ ಮಾಡಲಾಗುತ್ತೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಸಂವಿಧಾನಿಕ ಪೀಠದಿಂದ ನೀಡಲಾಗುವಂತಹ ಆದೇಶವನ್ನು ಸರಿಯಾಗಿ ಕಿವಿ ಕೇಳದೇ ಇರುವಂತಹ ಹಿಯರಿಂಗ್ ಇಂಪೇರ್ಮೆಂಟನ್ನು ಹೊಂದಿದಂತಹ ವ್ಯಕ್ತಿಗೆ ಆ ಒಂದು ಆದೇಶವನ್ನು ಅರ್ಥ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಅಂದರೆ ಈ ಸಂಜ್ಞೆಯ ಭಾಷೆಯನ್ನು ವ್ಯಾಖ್ಯಾನ ಮಾಡುವಂತಹ ಅಥವಾ ವಿವರಣೆ ಮಾಡುವಂತಹ ವ್ಯಕ್ತಿಯನ್ನು ಅಡಾಪ್ಟ್ ಮಾಡಿಕೊಳ್ಳುವಂತಹ ನಿರ್ಧಾರವನ್ನು ಪರಿಶೀಲಿಸಲಾಗುವುದು, ಕನ್ಸಿಡರ್ ಮಾಡಲಾಗುವುದು ಅಂತ ಸುಪ್ರೀಂ ಕೋರ್ಟ್ನಿಂದ ಒಂದು ಆದೇಶವನ್ನು ನೀಡಲಾಗಿದೆ. ಸೊ ಈ ಒಂದು ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟಾಗಿ ಈ GKಗೆ ಸಂಬಂಧಪಟ್ಟಂತಹ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂದರೆ ಏನು ಅಂತ, ಸಂವಿಧಾನ ಪೀಠ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರ ಮಾಡಲಾಗುವಂತಹ ಪ್ರಕರಣಗಳಲ್ಲಿ ಅಥವಾ ವಿಭಾಗೀಯ ಪ್ರಕರಣಗಳಲ್ಲಿ ಈ ನ್ಯಾಯಾಧೀಶರಿಂದ 2 ಅಥವಾ 3 ಜನ ನ್ಯಾಯಾಧೀಶರನ್ನು ಒಳಗೊಂಡಂತಹ ಪೀಠದಿಂದ ನಿರ್ಧಾರ ಮಾಡಲಾಗುತ್ತದೆ. ಆದರೆ ರಾಷ್ಟ್ರೀಯ ಮಟ್ಟದ ಅತಿ ದೊಡ್ಡ ಮತ್ತು ಮಹತ್ವವಾದಂತಹ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇರುವಂತಹ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಂವಿಧಾನಿಕ ಪೀಠವನ್ನು ಅಥವಾ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ಗಳನ್ನು ಪ್ರಿಪೇರ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ 5 ಜನ ನ್ಯಾಯಾಧೀಶರನ್ನು ಒಳಗೊಂಡಂತಹ ಕಾನ್ಸ್ಟಿಟ್ಯೂಷನ್ ಬೆಂಚ್ಗಳನ್ನು ಫಾರ್ಮ್ ಮಾಡಲಾಗುತ್ತೆ. ಆರ್ಟಿಕಲ್ 145ರ ಪ್ರಕಾರ, ಸಂವಿಧಾನದ ಆರ್ಟಿಕಲ್ 145ರ ಪ್ರಕಾರ ರೂಲ್ಸ್ ಆಫ್ ಕೋರ್ಟ್ ಅಂತ ಮೆನ್ಷನ್ ಮಾಡಲಾಗಿದೆ. ಸಂವಿಧಾನದಲ್ಲಿ ರೂಲ್ಸ್ ಆಫ್ ಕೋರ್ಟ್ಸ್ ಅಥವಾ ಇತರೆ ಕೆಲವೊಂದಿಷ್ಟು ನಿಯಮಗಳ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಸೊ ಆರ್ಟಿಕಲ್ 145(3) ಸ್ಪೆಸಿಫಿಕ್ ಆಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಮಹತ್ವದ ಕಾನೂನುಗಳನ್ನು ಮತ್ತು ಸಂವಿಧಾನವನ್ನು ಪ್ರಶ್ನೆ ಮಾಡುವಂತಹ ಈ ಒಂದು ಕೇಸಸ್ಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ರೂಪಿಸಬೇಕು. ಕನಿಷ್ಠ ಪಕ್ಷ 5 ಜನ ನ್ಯಾಯಾಧೀಶರನ್ನು ಒಳಗೊಂಡಂತಹ ಪೀಠವನ್ನು ನಿರ್ಮಾಣ ಮಾಡಬೇಕು, ರೂಪಿಸಬೇಕು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಆರ್ಟಿಕಲ್ 145(3) ಅದೇ ರೀತಿಯಾಗಿ ಈ ಒಂದು ರೂಪಿಸಲಾದಂತಹ ಕಾನ್ಸ್ಟಿಟ್ಯೂಷನ್ ಬೆಂಚ್ ಏನಿರುತ್ತೆ, ಸಂವಿಧಾನ ಪೀಠ ಏನಿರುತ್ತೆ, ಇದು ಟೆಂಪರವರಿ ಆದಂತಹ ಒಂದು ಪೀಠವಾಗಿರುತ್ತದೆ. ಈ ಕೇಸಸ್ಗಳನ್ನು ಡಿಸ್ಪೋಸ್ ಮಾಡಲಾದ ನಂತರ ಇವುಗಳನ್ನು ಡಿಸಾಲ್ವ್ ಮಾಡಲಾಗುತ್ತೆ. ಈ ಒಂದು ಪೀಠವನ್ನು ಡಿಸಾಲ್ವ್ ಮಾಡಲಾಗುತ್ತೆ. ನಮ್ಮ ಭಾರತದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಬೆಂಚನ್ನು ರೂಪಿಸುವಂತಹ ಅಥವಾ ಅದನ್ನು ಫಾರ್ಮ್ ಮಾಡುವಂತಹ ಅಧಿಕಾರವನ್ನು ಭಾರತದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ, ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಏನು ಕರಿತೇವೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಭಾರತದ ಮುಖ್ಯ ನ್ಯಾಯಾಧೀಶರು ಅಂತ ಕೂಡ ಕರಿತೇವೆ. ಸೊ ಇವರಿಗೆ ಮಾತ್ರ ಭಾರತದ ಸಂವಿಧಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಥವಾ ಸಂವಿಧಾನದ ಪೀಠವನ್ನು ರೂಪಿಸುವಂತಹ ಅಧಿಕಾರವನ್ನು ಭಾರತದ ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಯಾವುದೇ ಕೇಸಸ್ಗಳನ್ನು ರೆಫರ್ ಮಾಡುವಂತಹ ಅಧಿಕಾರವನ್ನು ಕೂಡ ಈ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೊಂದಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ಈ ಸಂವಿಧಾನದ ಪೀಠವನ್ನು ಸ್ಥಾಪಿಸುವಂತಹ ಅಧಿಕಾರವನ್ನು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ನಮ್ಮ ಸಂವಿಧಾನ ಅನುವು ಮಾಡಿಕೊಡುತ್ತದೆ. ಆಗಲೇ ತಿಳಿಸಿದ ಹಾಗೆ ಕನಿಷ್ಠ ಪಕ್ಷ 5 ಜನ ಅಥವಾ ಅದಕ್ಕಿಂತ ಹೆಚ್ಚಿನ ನ್ಯಾಯಾಧೀಶರನ್ನು ಒಳಗೊಂಡಂತೆ ಈ ಕಾನ್ಸ್ಟಿಟ್ಯೂಷನ್ ಬೆಂಚನ್ನು ಸ್ಥಾಪನೆ ಮಾಡಲಾಗುತ್ತದೆ. 1973ನೇ ಇಸವಿ ಏಪ್ರಿಲ್ 24ನೇ ತಾರೀಕಿನಂದು ಐತಿಹಾಸಿಕ ತೀರ್ಪನ್ನು ನೀಡುವಂಥ ಸಂದರ್ಭದಲ್ಲಿ ಕೇಶವಾನಂದ್ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನುವ ಕೇಸನ್ನು ಡಿಸ್ಪೋಸ್ ಮಾಡುವಂಥ ಸಂದರ್ಭದಲ್ಲಿ 13 ಜನರ ನ್ಯಾಯಾಧೀಶರನ್ನು ಒಳಗೊಂಡಂತಹ ಈ ಸಂವಿಧಾನಿಕ ಪೀಠವನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಇದರ ಒಂದು ಜಜ್ಮೆಂಟ್ ಸಂದರ್ಭದಲ್ಲಿ 7:6 ಅಥವಾ 7:6ರ ಒಂದು ಬಹುಮತದ ನಿರ್ಧಾರದ ಸಂದರ್ಭದಲ್ಲಿ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಈ ಸಂವಿಧಾನದ ಮೂಲಭೂತ ರಚನೆಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಈ ಒಂದು ತೀರ್ಪನ್ನು ನೀಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಮಿನಿಮಮ್ 5 ನ್ಯಾಯಾಧೀಶರನ್ನು ಒಳಗೊಂಡಂತೆ ಈ ಕಾನ್ಸ್ಟಿಟ್ಯೂಷನ್ ಬೆಂಚನ್ನು ಫಾರ್ಮ್ ಮಾಡಬೇಕು. ಆದರೆ ಮ್ಯಾಕ್ಸಿಮಮ್ ನಂಬರ್ಗೆ ಯಾವುದೇ ಲಿಮಿಟೇಷನ್ ಇಲ್ಲ. 1973ರಲ್ಲಿ
ಮ್ಯಾಕ್ಸಿಮಮ್ ಆದಂತಹ ಅಥವಾ 13 ಜನರ ನ್ಯಾಯಾಧೀಶರ ಪೀಠವನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಇದರ ಒಂದು ಫಲವಾಗಿ ಸಂವಿಧಾನದ ಮೂಲಭೂತ ರಚನೆ ಅಥವಾ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಸೊ ಅದೇ ರೀತಿಯಾಗಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಒಂದು ಅಧಿಕಾರ ಏನಿದೆ ನಮ್ಮ ಶಾಸಕಾಂಗಕ್ಕೆ ಇದೆ. ಸೊ ಆ ಒಂದು ಶಾಸಕಾಂಗದ ಅಧಿಕಾರವನ್ನು ಲಿಮಿಟ್ ಮಾಡುವಂತಹ ಉದ್ದೇಶದಿಂದ ಕೂಡ ಈ ಒಂದು ಮೂಲಭೂತ ರಚನೆಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಾಗಿತ್ತು. ಅಂದರೆ ಈ ಮೂಲಭೂತ ಲಕ್ಷಣಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ತಿದ್ದುಪಡಿಯನ್ನು ಮಾಡುವುದಕ್ಕೆ, ಸಂವಿಧಾನದ ತಿದ್ದುಪಡಿಯನ್ನು ಮಾಡುವುದಕ್ಕೆ ಶಾಸಕಾಂಗಕ್ಕೆ ಅಧಿಕಾರ ಇದೆ ಅಂತ ಈ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅನ್ನುವ ಈ ಒಂದು ಸಿದ್ಧಾಂತವನ್ನು ಅಥವಾ ಈ ಮೂಲಭೂತ ರಚನೆಯ ಸಿದ್ಧಾಂತವನ್ನು ಪ್ರತಿಪಾದಿಸಲಾಗಿತ್ತು 1973ರಲ್ಲಿ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್. ರೀಸೆಂಟಾಗಿ ಈ ಒಂದು ಶಬರಿಮಲೆ ತೀರ್ಪನ್ನು ನೀಡುವಂಥ ಸಂದರ್ಭದಲ್ಲೂ ಕೂಡ 5 ಜನರ ಪೀಠವನ್ನು ಕಾನ್ಸ್ಟಿಟ್ಯೂಷನ್ ಬೆಂಚನ್ನು ಫಾರ್ಮ್ ಮಾಡಲಾಗಿತ್ತು. ಇದು ಟೆಂಪರವರಿ ಬೇಸ್ ಆಗಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ ನಮ್ಮ CJIಯಿಂದ. ಸೊ ಈ ಒಂದು ಕೇಸನ್ನು ಡಿಸ್ಪೋಸ್ ಮಾಡಿದ ನಂತರ ಈ ಒಂದು ಬೆಂಚನ್ನು ಡಿಸಾಲ್ವ್ ಮಾಡಲಾಗುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ ಕೂಡ ಪಾಲಿಟಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಈ ಆರ್ಟಿಕಲ್ನಲ್ಲಿ ಭಾರತದ ಸಂವಿಧಾನದ 5ನೇ ಶೆಡ್ಯೂಲ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಭಾರತದ ಸಂವಿಧಾನದಲ್ಲಿರುವಂತಹ 5ನೇ ಶೆಡ್ಯೂಲ್ ಪ್ರಕಾರ ಈ ಭಾರತದ ಸಂಸತ್ತಾಗಿರ್ಬೋದು, ಆಯಾ ರಾಜ್ಯಗಳ ಶಾಸಕಾಂಗಗಳಿಂದ ಜಾರಿಗೊಳಿಸಲಾದಂತಹ ಕಾನೂನು, ಆಯಾ ರಾಜ್ಯಗಳಲ್ಲಿರುವಂತಹ ಪರಿಶಿಷ್ಟ ಪ್ರದೇಶಗಳ ಮೇಲೆ ಅನ್ವಯ ಆಗುತ್ತೋ ಇಲ್ವೋ ಅಂತ ಡಿಸೈಡ್ ಮಾಡುವಂತಹ, ನಿರ್ಧಾರ ಮಾಡುವಂತಹ ಅಧಿಕಾರ ಆಯಾ ರಾಜ್ಯಗಳ ರಾಜ್ಯಪಾಲರಿಗೆ ಇದೆ ಅಂತ ಸುಪ್ರೀಂ ಕೋರ್ಟ್ನಿಂದ ಒಂದು ಕ್ಲಾರಿಟಿಯನ್ನು, ಇಂಟರ್ಪ್ರಿಟೇಷನನ್ನು ಮಾಡಲಾಗಿತ್ತು. ಸೊ ಹೀಗಾಗಿ ಈ ಭಾರತೀಯ ಸಂವಿಧಾನದ 5ನೇ ಶೆಡ್ಯೂಲ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಭಾರತದ 5ನೇ ಶೆಡ್ಯೂಲ್ ಏನಿದೆ, ಮುಖ್ಯವಾಗಿ ನಮ್ಮ ಭಾರತದಲ್ಲಿರುವಂತಹ ಪರಿಶಿಷ್ಟ ಪ್ರದೇಶಗಳು ಅಥವಾ ಶೆಡ್ಯೂಲ್ಡ್ ಏರಿಯಾಸ್ಗಳು ಅಂತ ಏನು ಕರಿತೇವೆ, ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ಅವುಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೊಂದಿಗೆ ಡೀಲ್ ಮಾಡುತ್ತದೆ ಅಥವಾ ವ್ಯವಹರಿಸುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, 5ನೇ ಶೆಡ್ಯೂಲ್ ಏನಿದೆ, ಶೆಡ್ಯೂಲ್ಡ್ ಏರಿಯಾಸ್ಗಳು ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ಗಳು ಈ ವಿಷಯಗಳೊಂದಿಗೆ ವ್ಯವಹರಿಸುವಂತಹ ಭಾರತದ ಶೆಡ್ಯೂಲ್ ಯಾವುದು ಅಂತಂದರೆ 5ನೇ ಶೆಡ್ಯೂಲ್ ಆಗಿದೆ. ಸೊ ಇದೇ ರೀತಿಯಾಗಿ 6ನೇ ಶೆಡ್ಯೂಲ್ನಲ್ಲಿ ಮೆನ್ಷನ್ ಮಾಡಲಾದಂತಹ 6th ಶೆಡ್ಯೂಲ್ನಲ್ಲಿ ಮೆನ್ಷನ್ ಮಾಡಲಾದಂತಹ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೊಂದಿಗೆ ಭಾರತದ ಸಂವಿಧಾನದ 5ನೇ ಶೆಡ್ಯೂಲ್ ಏನಿದೆ ಇದು ಡೀಲ್ ಮಾಡುತ್ತದೆ. ಸೊ 6ನೇ ಶೆಡ್ಯೂಲ್ನಲ್ಲಿ ಈ 4 ರಾಜ್ಯಗಳನ್ನು ಮೆನ್ಷನ್ ಮಾಡಲಾಗಿದೆ, ನೆನ್ಪಿಟ್ಕೊಳ್ಳಿ. ಸೊ ಈ ಮುಖ್ಯವಾಗಿ ಭಾರತದ ಸಂವಿಧಾನದ ಈ ಒಂದು 5ನೇ ಶೆಡ್ಯೂಲ್ನ ಸೇರಿಸಲು ಮುಖ್ಯ ಉದ್ದೇಶ ಏನು ಅಂತಂದರೆ, ಭಾರತದಾದ್ಯಂತ ಇರುವಂತಹ ಮೂಲ ನಿವಾಸಿಗಳು, ಅಂದರೆ ಈ ಪರಿಶಿಷ್ಟ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಸ್ಥಳೀಯ ಅಥವಾ ಬುಡಕಟ್ಟು ಸಮುದಾಯದವರು ಮತ್ತು ಅವರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನಗಳನ್ನು ತರುವಂತಹ ಉದ್ದೇಶದಿಂದ ಈ 5ನೇ ಶೆಡ್ಯೂಲನ್ನು ಇನ್ಕ್ಲೂಡ್ ಮಾಡಲಾಗಿತ್ತು. ಸೊ ಇದು ಮುಖ್ಯ ಉದ್ದೇಶ ಆಗಿದೆ, 5ನೇ ಶೆಡ್ಯೂಲನ್ನು ಇನ್ಕ್ಲೂಡ್ ಮಾಡುವಂತಹ ಉದ್ದೇಶ. ಅದೇ ರೀತಿಯಾಗಿ ಈ ಒಂದು ಶೆಡ್ಯೂಲ್ ಏರಿಯಾಗಳ ಬಗ್ಗೆ ಭಾರತದ ಸಂವಿಧಾನದ ಆರ್ಟಿಕಲ್ 244(1) ಈ ಭಾರತದಾದ್ಯಂತ ಈ 4 ರಾಜ್ಯಗಳನ್ನು ಹೊರತುಪಡಿಸಿ, ಅಂದರೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳನ್ನು ಹೊರತುಪಡಿಸಿ ಯಾವುದೇ ಒಂದು ಪ್ರದೇಶವನ್ನು ಬುಡಕಟ್ಟು ಪ್ರದೇಶ ಅಥವಾ ಶೆಡ್ಯೂಲ್ಡ್ ಏರಿಯಾ ಅಂತ ಘೋಷಣೆ ಮಾಡುವಂತಹ ಅಧಿಕಾರವನ್ನು ಭಾರತದ ರಾಷ್ಟ್ರಪತಿಗಳು ಹೊಂದಿದ್ದಾರೆ. ವೆರಿ ಇಂಪಾರ್ಟೆಂಟ್. ರಾಷ್ಟ್ರಪತಿಗಳು ಭಾರತದಲ್ಲಿರುವಂತಹ ಯಾವುದೇ ಒಂದು ಪ್ರದೇಶವನ್ನು ಶೆಡ್ಯೂಲ್ಡ್ ಏರಿಯಾ ಅಥವಾ ಪರಿಶಿಷ್ಟ ಪ್ರದೇಶ ಅಂತ ಘೋಷಣೆ ಮಾಡುವಂತಹ ಮತ್ತು ಆ ಒಂದು ಪ್ರದೇಶದಲ್ಲಿ ಬದಲಾವಣೆ ಮಾಡುವಂತಹ ಒಂದು ಅಧಿಕಾರವನ್ನು ಭಾರತದ ರಾಷ್ಟ್ರಪತಿಗಳು ಹೊಂದಿದ್ದಾರೆ, ಆರ್ಟಿಕಲ್ 244(1) ಪ್ರಕಾರ. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್
5th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇತ್ತೀಚೆಗೆ ಏನು ಕಾಂಟೆಕ್ಸ್ಟ್ ಇತ್ತು ಅಂತ ಮತ್ತೊಮ್ಮೆ ರಿವೈಸ್ ಮಾಡೋದಾದರೆ, ಈ 5ನೇ ಶೆಡ್ಯೂಲ್ನ ಪ್ರಕಾರ ಭಾರತದಲ್ಲಿ ಅಥವಾ ಆಯಾ ರಾಜ್ಯದಲ್ಲಿ ಜಾರಿಗೊಳಿಸಲಾದಂತಹ ಯಾವುದೇ ಒಂದು ಕಾನೂನು ಈ ಪರಿಶಿಷ್ಟ ಪ್ರದೇಶಗಳ ಮೇಲೆ ಅನ್ವಯ ಆಗುತ್ತೋ ಇಲ್ವೋ ಅಂತ ನಿರ್ಧಾರ ಮಾಡುವಂಥ ಅಧಿಕಾರ ಈ ರಾಜ್ಯಗಳ ಗವರ್ನರ್ಗೆ ಇದೆ ಅಂತ ಸುಪ್ರೀಂ ಕೋರ್ಟ್ನಿಂದ ಒಂದು ಇಂಟರ್ಪ್ರಿಟೇಷನನ್ನು ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಾಂಟೆಕ್ಸ್ಟ್ನಲ್ಲಿ. ಸೊ ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಕೇರಳದಲ್ಲಿರುವಂತಹ ಈ ಬೇಕಲ್ ಅನ್ನುವ ಕೋಟೆಯ ಸುತ್ತಮುತ್ತ, ಐತಿಹಾಸಿಕವಾದಂತಹ ಈ ಬೇಕಲ್ಲ ಅನ್ನುವ ಕೋಟೆಯ ಸುತ್ತಮುತ್ತ ಪಬ್ಲಿಕ್ ಸೆಕ್ಟರ್ ಕ್ಯಾರವಾನ್ ಪಾರ್ಕನ್ನು ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಕ್ಯಾರವಾನ್ ಪಾರ್ಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ನೈಸರ್ಗಿಕ ಪ್ರದೇಶಗಳ ಸುತ್ತಮುತ್ತಲೂ ಕೂಡ ಆ ಒಂದು ಕಾರ್ಗಳನ್ನು ಅಥವಾ ಈ ಬಸ್ಗಳನ್ನು ತೆಗೆದುಕೊಂಡು ಹೋಗಿ ಹಾಲಿಡೇಸ್ಗಳನ್ನು ಅಥವಾ ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ಗಳನ್ನು ನಡೆಸುವಂತೆ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡುವಂತಹ ಈ ರೀತಿಯಾದಂತಹ ವಿಶೇಷ ವಾಹನಗಳನ್ನು ನಿರ್ಮಿಸುವಂತಹ ಅಥವಾ ಒಂದು ಪಾರ್ಕನ್ನು ನಿರ್ಮಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಈ ರೀತಿಯಾದಂತಹ ಪಾರ್ಕ್ಸ್ಗಳನ್ನು ಕ್ಯಾರವಾನ್ ಪಾರ್ಕ್ಸ್ ಅಂತ ಕೂಡ ಕರೆಯಲಾಗುತ್ತದೆ. ಸೊ ಈ ಒಂದು ಕ್ಯಾರವಾನ್ ಪಾರ್ಕನ್ನು ಈ ಬೇಕಲ್ಲ ಕೋಟೆಯಲ್ಲಿ, ಕೇರಳದಲ್ಲಿರುವಂತಹ ಈ ಒಂದು ಕೋಟೆಯ ಸುತ್ತಮುತ್ತ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ ಅಂತ ಒಂದು ಕಾಂಟೆಕ್ಸ್ಟನ್ನು ಅಥವಾ ನ್ಯೂಸನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಬೇಕಲ್ಲ ಅನ್ನುವ ಐತಿಹಾಸಿಕ ಕೋಟೆ ನ್ಯೂಸ್ನಲ್ಲಿರುವುದರಿಂದ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಆರ್ಟಿಕಲ್ನಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಬೇಕಲ್ಲ ಕೋಟೆ ಎಲ್ಲಿದೆ ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಸರಿಯಾದ ಉತ್ತರ ಕೇರಳ ಆಗಿದೆ. ಡಾರ್ಕ್ ಮೆರೂನ್ ಕಲರ್ ಲ್ಯಾಟ್ರೈಟ್ ಕಲ್ಲುಗಳಿಂದ ನಿರ್ಮಾಣ ಮಾಡಲಾದಂತಹ ಈ ಒಂದು ಬೇಕಲ್ಲ ಅನ್ನುವ ಕೋಟೆ ಕೇರಳದಲ್ಲಿ ಅತಿ ದೊಡ್ಡದಾದಂತಹ ಮತ್ತು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟಂತಹ ಒಂದು ಕೋಟೆಯಾಗಿ ಗುರುತಿಸಿಕೊಳ್ಳುತ್ತೆ. ಸಮುದ್ರದ ದಂಡೆಯಲ್ಲಿರುವಂತಹ ಸುಂದರ ಪ್ರಕೃತಿಯ ಒಂದು ಸಿನಾರಿಯೋಸ್ಗಳನ್ನು ಅಥವಾ ಸಿನರೀಸ್ಗಳನ್ನು ನೋಡಲು ಅನುಕೂಲ ಮಾಡಿಕೊಳ್ಳುವಂತಹ ದೃಶ್ಯಗಳನ್ನು ನೋಡಿಕೊಡಲು ಅನುಕೂಲ ಮಾಡಿಕೊಡುವಂತಹ ಈ ಒಂದು ಪ್ರದೇಶದಲ್ಲಿ ಕೇರಳದಲ್ಲಿ ಈ ಬೇಕಲ್ಲ ಕೋಟೆ ನಿರ್ಮಾಣ ಮಾಡಲಾಗಿದೆ. 17ನೇ ಶತಮಾನದಲ್ಲಿ ಈ ಒಂದು ಬೇಕಲ್ಲ ಕೋಟೆಯನ್ನು ಅರಬ್ಬಿ ಸಮುದ್ರದ ದಂಡೆಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಎತ್ತರದ ಈ ವೀಕ್ಷಣಾ ಗೋಪುರವನ್ನು ಅಥವಾ ವಾಚಿಂಗ್ ಟವರ್ ಅಂತ ಏನು ಕರಿತೇವೆ, ವಾಚ್ ಟವರ್ ಅಂತ, ಸೊ ಅದನ್ನು ಕೂಡ ಈ ಒಂದು ಸ್ಮಾರಕವಾದಂತಹ ಈ ಒಂದು ವಾಚ್ ಟವರನ್ನು ಕೂಡ ಈ ಒಂದು ಬೇಕಲ್ಲ ಕೋಟೆಯ ಸುತ್ತಮುತ್ತ ನಾವು ಕಾಣಬಹುದಾಗಿದೆ. ಸೊ ಇದರ ಒಂದು ಐತಿಹಾಸಿಕ ಮಹತ್ವವನ್ನು ತಿಳಿದುಕೊಳ್ಳೋದಾದರೆ, ಕದಂಬ ರಾಜವಂಶದ ಆಡಳಿತಾಧಿಕಾರಿಯಿಂದ ಈ ಬೇಕಲ್ಲ ಕೋಟೆಯನ್ನು ನಿರ್ಮಾಣ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಕೇರಳದ ಈ ಕೋಲತೀರಿ ರಾಜರು, ವಿಜಯನಗರದ ಸಾಮ್ರಾಜ್ಯ, ಟಿಪ್ಪು ಸುಲ್ತಾನ, ಅಂತಿಮವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಂಟ್ರೋಲ್ ಮಾಡಲಾದಂತಹ ಕೋಟೆ ಈ ಬೇಕಲ್ಲ ಅನ್ನುವ ಹೆಸರಿನ ಕೋಟೆಯಾಗಿದೆ ಎನ್ನುವುದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ಈ ಆಗಲೇ ತಿಳಿಸಿದ ಹಾಗೆ ನೈಸರ್ಗಿಕ ದೃಶ್ಯಗಳನ್ನು ನೋಡಲು ಅನುಕೂಲ ಆಗುವುದು ಅಷ್ಟೇ ಅಲ್ಲದೆ ರೀಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ಗಳಿಗೆ ಅನುಕೂಲ ಆಗುವಂತೆ ಈ ಒಂದು ಬೇಕಲ್ಲ ಕೋಟೆಯ ಸುತ್ತಮುತ್ತ ಕ್ಯಾರವಾನ್ ಪಾರ್ಕನ್ನು ಕೂಡ ನಿರ್ಮಾಣ ಮಾಡಲಾಗುವುದು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಂಡ್ವಿ. ಸೊ ಈ ಕೋಟೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಪ್ರಮುಖ ರಚನೆ ಏನು ಅಂತಂದರೆ, ಟಿಪ್ಪು ಸುಲ್ತಾನನಿಂದ ನಿರ್ಮಿಸಲಾದಂತಹ ವಾಚ್ ಟವರ್ ಅಥವಾ ವೀಕ್ಷಣಾ ಗೋಪುರ ಏನಿದೆ. ವೀಕ್ಷಣಾ ಗೋಪುರ ಅಂತಂದರೆ ಈ ಸಮುದ್ರದ ದಂಡೆಯಲ್ಲಿ ಇರುವಂತಹ ಗೋಪುರವನ್ನು, ವಾಚ್ ಟವರನ್ನು, ಇಲ್ಲಿಂದ ಈ ಸಮುದ್ರದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಯಾವ ಹಡಗುಗಳು ಬರ್ತಾ ಇದ್ದಾವೆ ಅಂತ ವಾಚ್ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನು ಇರಿಸಲಾಗ್ತಾ ಇತ್ತು. ಸೊ ಈ ಒಂದು ಟವರನ್ನು ವಾಚ್ ಟವರ್ ಅಂತ ಕೂಡ ಕರೆಯಲಾಗುತ್ತದೆ. ವಾಚ್ ಟವರ್ ಅಥವಾ ವೀಕ್ಷಣಾ ಗೋಪುರ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿಂದ ಪ್ರವಾಸಿಗರಿಗೆ ಸಾಕಷ್ಟು ಸುಂದರಮಯವಾದಂತಹ ಪ್ರಕೃತಿಯ ದೃಶ್ಯಗಳನ್ನು ನೋಡೋದಕ್ಕೆ ಅನುಕೂಲ ಆಗುವುದರಿಂದ ಇಲ್ಲಿ ಸಾಕಷ್ಟು ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಬೇಕಲ್ಲ ಕೋಟೆಯ ಸುತ್ತಮುತ್ತ ಕ್ಯಾರವಾನ್ ಪಾರ್ಕನ್ನು ನಿರ್ಮಾಣ ಮಾಡುವುದಾಗಿ ನಿರ್ಧಾರ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಗಂಗಾ ನದಿ ಡಾಲ್ಫಿನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ನಾವು ಓದಿದ್ವಿ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿ ಈ ಗ್ಯಾಂಜೆಟಿಕ್ ಡಾಲ್ಫಿನನ್ನು ಗುರುತಿಸಲಾಗುತ್ತೆ ಅಂತ ಇದೆ ಮೊದಲನೇ ಆಪ್ಷನ್. ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಇದನ್ನು ಸೂಸು ಮತ್ತು ಕುರುಡು ಡಾಲ್ಫಿನ್ ಅಂತ ಕರೆಯಲಾಗುತ್ತೆ ಅಂತ ಇದೆ.
ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಇದು ಕೇವಲ ಭಾರತೀಯ ಸಿಹಿ ನೀರಿನಲ್ಲಿ ವಾಸಿಸುವಂತಹ ಸಸ್ತನಿ ಆಗಿದೆ ಅಂತ ಇದೆ. ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಇದ್ದು, ಈ 4 ಆಪ್ಷನ್ಗಳಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಗಂಗಾ ನದಿ ಡಾಲ್ಫಿನ್ಗಳು ಭಾರತೀಯ ಸಿಹಿ ನೀರಿನಲ್ಲಿ ವಾಸಿಸುತ್ತವೆ ಅನ್ನೋದು ತಪ್ಪಾದಂತಹ ಸ್ಟೇಟ್ಮೆಂಟ್. ಭಾರತೀಯ ಸಿಹಿ ನೀರಿನಲ್ಲಿ ಮಾತ್ರ ಅಲ್ಲ, ಬಾಂಗ್ಲಾದೇಶ್ ಮತ್ತು ನೇಪಾಳದಲ್ಲೂ ಕೂಡ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳನ್ನು ನಾವು ಕಾಣಬಹುದಾಗಿದೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿದೆ. ಈ ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಭಾರತ, ಬಾಂಗ್ಲಾದೇಶ್ ಮತ್ತು ನೇಪಾಳದ ಗಂಗಾ, ಬ್ರಹ್ಮಪುತ್ರ, ಮೇಘನಾ ಮತ್ತು ಕರ್ನಾಪುಲಿ, ಸಾಂಗೋಯಾ ನದಿಗಳ ವಾಟರ್ ಸಿಸ್ಟಮ್ನಲ್ಲಿ ಅಥವಾ ರಿವರ್ ಸಿಸ್ಟಮ್ನಲ್ಲಿ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳನ್ನು ನಾವು ಕಾಣಬಹುದಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಸೊ ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇದು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಮತ್ತು ಇದು ಸುಸು ಅಂತ ಕೂಡ ಮತ್ತು ಈ ಬ್ಲೈಂಡ್ ಡಾಲ್ಫಿನ್ ಅಂತ ಕೂಡ ಈ ಗ್ಯಾಂಜೆಟಿಕ್ ಡಾಲ್ಫಿನನ್ನು ಗುರುತಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಂವಿಧಾನಿಕ ಪೀಠವನ್ನು ಸ್ಥಾಪಿಸುವಂತಹ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಇದೆ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಓದಿದ್ವಿ. ಆಪ್ಷನ್ 1 ಭಾರತದ ರಾಷ್ಟ್ರಪತಿಗಳಿಗೆ, ಆಪ್ಷನ್ 2 ಮಂತ್ರಿಗಳ ಮಂಡಳಿ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ, ಆಪ್ಷನ್ 3 ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಆಪ್ಷನ್ 4 ಸರ್ವೋಚ್ಚ ನ್ಯಾಯಾಲಯದ ಯಾವುದೇ ನ್ಯಾಯಾಧೀಶರು ಕೂಡ ಈ ಸಾಂವಿಧಾನಿಕ ಪೀಠವನ್ನು ರಚಿಸಬಹುದು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಮಾತ್ರ ಈ ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ಸ್ಥಾಪನೆ ಮಾಡುವಂತಹ ಅಧಿಕಾರ ನೀಡಲಾಗಿದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ 5ನೇ ಶೆಡ್ಯೂಲ್ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯಲ್ಲಿ ಸ್ಥಾನಗಳನ್ನು ಹಂಚಿಕೆ ಮಾಡುವುದರ ವಿಷಯಕ್ಕೆ ಕುರಿತಾಗಿ, ಆಪ್ಷನ್ 2 ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಆಡಳಿತ ಮತ್ತು ನಿಯಂತ್ರಣಕ್ಕಾಗಿ, ಆಪ್ಷನ್ 3 ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂನಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕಾಗಿ, ಆಪ್ಷನ್ 4 ಪಕ್ಷಾಂತರ ವಿರೋಧಿ ಕಾನೂನುಗಳಿಗಾಗಿ ಅಂತ ಇದೆ. ಸೊ 5ನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಅಂದರೆ ಪರಿಶಿಷ್ಟ ಪ್ರದೇಶಗಳು, ಪರಿಶಿಷ್ಟ ಬುಡಕಟ್ಟುಗಳ ಆಡಳಿತ ನಿಯಂತ್ರಣ ಮಾಡುವಂಥ ಉದ್ದೇಶದಿಂದ ಈ 5ನೇ ಶೆಡ್ಯೂಲನ್ನು ಸಂವಿಧಾನದಲ್ಲಿ ಇನ್ಕ್ಲೂಡ್ ಮಾಡಲಾಗಿತ್ತು. ಅದೇ ರೀತಿಯಾಗಿ 6ನೇ ಶೆಡ್ಯೂಲ್ನಲ್ಲಿ ಮುಖ್ಯವಾಗಿ ಸ್ಪೆಸಿಫಿಕ್ ಆಗಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂನಲ್ಲೇ ಇರುವಂತಹ ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣವನ್ನು ಮಾಡುವುದಕ್ಕಾಗಿ 6ನೇ ಶೆಡ್ಯೂಲನ್ನು ರೂಪಿಸಲಾಗಿದೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಇದು 5th ಶೆಡ್ಯೂಲ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಐತಿಹಾಸಿಕವಾದಂತಹ ಬೇಕಲ್ ಕೋಟೆಯು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಮಹಾರಾಷ್ಟ್ರ, ಆಪ್ಷನ್ 3 ರಾಜಸ್ಥಾನ್, ಆಪ್ಷನ್ 4 ಕೇರಳ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 4 ಕೇರಳ ರಾಜ್ಯದಲ್ಲಿ ಈ ಐತಿಹಾಸಿಕ ಬೇಕಲ್ ಕೋಟೆ ಲೊಕೇಟ್ ಆಗಿದೆ. 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾದಂತಹ ಕೋಟೆ ಕೇರಳದ ಬೇಕಲ್ ಕೋಟೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಒಂದು ಪ್ರದೇಶದಲ್ಲಿ ಕಾರ್ವಾನ್ ಪಾರ್ಕನ್ನು ನಿರ್ಮಾಣ ಮಾಡುವುದಾಗಿ ನಿರ್ಧಾರ ಮಾಡಲಾಗಿದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.